ಈಗ ಲಾಸ್ಟ್ ಅಂದರೆ ಪ್ರಾರ್ಥನೆ ಮಾಡ್ತೀನಿ ನೀವು ಅಂತ ಹೇಳಿದ್ರಿ ನೀವು ತ್ರಿವಿಕ್ರಮ್ ಅವ್ರು ಗೆಲ್ಲೋದಕ್ಕೆ. ಹಾಗಾಗಿ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಏನೋ ಕೊಟ್ರಿ ಕೈಗೆ. ನಾನೊಂದು 10 ಸಲ ರಿವೈಂಡ್ ಮಾಡಿ ನೋಡಿದ್ದೀನಿ ಏನು ಕೊಟ್ರಿ ಅಂತ ಗೊತ್ತಾಗಲಿಲ್ಲ. ನೀವೇ ಕ್ಲಾರಿಟಿ ಕೊಡಬೇಕು. ಅದು ಈ ಮಣಿ ಇದೆ ಅಲ್ಲ, ವೈಜಯಂತಿ ಮಣಿ ಅಂತ, ಇದನ್ನು ಸ್ವಯಂ ಕೃಷ್ಣ ಧಾರಣೆ ಮಾಡಿದ್ದ ಕೃಷ್ಣಾವತಾರದಲ್ಲಿ ಅಂತ ಹೇಳ್ತಾರೆ. ವೈಜಯಂತಿ ಅಂತ ಒಂದು ಗಿಡ ಇದೆ, ಆ ಗಿಡದಲ್ಲಿ ಬರುತ್ತೆ. ಆಧ್ಯಾತ್ಮಿಕ ಸಾಧಕರು ಬಹಳ ಬಳಸುವಂಥ ಮಣಿ, ರುದ್ರಾಕ್ಷಿ ತರಹವೇ ಇರುವಂಥ ವೈಜಯಂತಿ ಮಣಿ. ಅದರದ್ದೊಂದು ಕೈಯಲ್ಲಿ ಹಾಕಿರುವಂತಹ ಮಾಲೆ ಇತ್ತು. ಸೊ ಅದು ಯಾವಾಗಲೂ ಕೇಳೋಲ್ಲ, ಅಕ್ಕ ನನಗೆ ಕೊಡು ಅಂತ. ನನಗೆ ತರಿಸ್ಕೊಡೋದಕ್ಕೆ ಆಗಿರಲಿಲ್ಲ ಅದನ್ನು. ಸೊ ಬರುವಾಗ ಅದನ್ನು ಅವ್ರ ಕೈ ಕೊಟ್ಟು ಬಂದಿದ್ದೆ. ಸ್ವಯಂ ಕೃಷ್ಣ ಧಾರಣೆ ಮಾಡಿದ್ದ. ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ನಾವು ಹೇಳುವಾಗ ಈ ಏನು ನೆಗೆಟಿವ್ ಎನರ್ಜಿಗಳು ಏನಿರುತ್ತೆ ಅದನ್ನೆಲ್ಲ ಹೀಲ್ ಮಾಡುತ್ತೆ ಅದು ಅನ್ನೋದೊಂದಿದೆ. ನಮ್ಮ ಪ್ರಾರ್ಥನೆಗಳು ಅದ್ರ ಜೊತೆಗಿರುತ್ತೆ. ಹಾಗಾಗಿ ಅದು ಅವ್ರಿಗೆ ಇನ್ನಷ್ಟು ಚೈತನ್ಯ ಕೊಡಲಿ ಅನ್ನೋ ಕಾರಣಕ್ಕೆ. ಮತ್ತು ಶೃಂಗೇರಿ ಜಗದ್ಗುರುಗಳ ಮಂತ್ರಾಕ್ಷತೆ ಕೂಡ ಇತ್ತು ನನ್ನ ಹತ್ರ, ಅನ್ನೋದನ್ನು ಫಸ್ಟೇ ಕೊಟ್ಬಿಟ್ಟಿದ್ದೆ. ಸೊ ಅದೆರಡನ್ನೂ ನನ್ನ ಹತ್ರ ನಾನು ನನಗೆ ಅಂತ ಇಟ್ಕೊಂಡಿದ್ದೆ. ಸೊ ನನ್ನ ಆಟ ಮುಗಿದ ಕಾರಣಕ್ಕೆ ಅದನ್ನು ಅವ್ರಿಗೆ ಕೊಟ್ಟು ಬಂದೆ ಅಷ್ಟೇ. ಈಗ ತ್ರಿವಿಕ್ರಮ್ ಅವರಿಗೆ ನಿಮ್ಮ ಫುಲ್ ಸಪೋರ್ಟ್ ಇದೆ ಅಂತ ಗೊತ್ತಾಗ್ತಾ ಇದೆ. ಇದ್ರ ಮಧ್ಯೆ ಭವ್ಯ ಅವರು ಇದ್ದಾರೆ. ಭವ್ಯ ಅವರು ಹಾಗೆ ತ್ರಿವಿಕ್ರಮ್ ಅವ್ರ ಇಬ್ಬರ ಮಧ್ಯೆ ಲವ್ ಇದೆ ಅನ್ನೋದು ಒಂದಷ್ಟು ಕೇಳಿ ಬರ್ತಾ ಇದೆ. ನೀವು ಕ್ಲಾರಿಟಿ ಕೊಡ್ಬೇಕು, ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದ್ದೀರಾ, ಜನಕ್ಕೂ ಕನ್ಫ್ಯೂಷನ್ ಇದೆ. ಅಂದರೆ ಈ ವಿಚಾರವಾಗಿ ತ್ರಿವಿಕ್ರಮಣ್ಣ ನನ್ನ ಹತ್ರ ಮಾತಾಡಿದ್ದಾರೆ. ಅದೇ ಅವ್ರ ಮನಸ್ಸಿನ ಭಾವನೆ ಏನು ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಇನ್ನು ಭವ್ಯ ಕಡೆಯಿಂದ ಅವಳು ವೈಯಕ್ತಿಕ ಬದುಕೇನು ಎತ್ತ ಯಾರಿಗೂ ಗೊತ್ತಿಲ್ಲ. ಸೊ ನಾನೀಗೇನೋ ಹೇಳಿ ಅದು ಅವ್ರ ವೈಯಕ್ತಿಕ ಬದುಕಿನ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರಬಾರ್ದು ಅನ್ನೋದು ನನ್ನ ಇಚ್ಛೆ. ಸೊ ಮತ್ತು ಅವ್ರ ಭಾವನೆಗಳು ಹೇಗೆ ಏನು ಎತ್ತ ಅನ್ನೋದಕ್ಕೆ ಎಲ್ಲರಿಗೂ ಆಯ್ಕೆಗಳಿದೆ. ಅವ್ರವ್ರ ಆಯ್ಕೆಯ ಸ್ವಾತಂತ್ರ್ಯ ಖಂಡಿತವಾಗ್ಲೂ ಇರುತ್ತೆ. ಸೊ ವಿಕಿರಣನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಭಾವನಾತ್ಮಕವಾಗಿ ತುಂಬ ಗಟ್ಟಿಯಾಗಿರೋ ವ್ಯಕ್ತಿ. ಏನು ಬಂದರೂ ಸ್ವೀಕಾರ ಮಾಡ್ತಾರೆ. ಬಟ್ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಇದು ನನ್ನ ಆಟಕ್ಕೆ ತೊಂದರೆ ಆಗಬಾರ್ದು ಅಕ್ಕ. ಹಾಗಾಗಿ ಇದನ್ನು ಮುಗಿಸ್ಕೊಂಡೆ, ಈ ಬಿಗ್ ಬಾಸ್ ಪ್ರಯಾಣ ಮುಗಿದ ಮೇಲೇ ನಾನು ಈ ನಿರ್ಧಾರಗಳನ್ನು ತಗೊಳ್ಳುವಂಥ ಯೋಚನೆ ಮಾಡ್ತೀನಿ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ಆ ನಿರ್ಧಾರ ಬಹುಶಃ ಬಿಗ್ ಬಾಸ್ ಪ್ರಯಾಣ ಮುಗಿದ ಮೇಲೆ ಅದ್ರ ಬಗ್ಗೆ ಅವರಿಬ್ಬರು ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಹಾಗಾದರೆ ಆ ಬಾಂಡಿಂಗ್ ಚಂದವೇ, ಅದು ಇಬ್ಬರು ಕಡೆಯಿಂದಲೂ ಬರಬೇಕು ಅಂತ ನಾನು ಬಯಸ್ತೇನೆ ಅಷ್ಟೇ. ನೀವು ಮನೆಯಿಂದ ಹೊರಗಡೆ ಬಂದಮೇಲೆ ಒಂದಷ್ಟೇನಾದರೂ ಸುದ್ದಿ ನೋಡಿದರೆ ಟ್ರಾಲ್ ಆಗಿದ್ದು ಗೊತ್ತಾಗಿರುತ್ತೆ ನಿಮಗೆ. ಸಿಕ್ಕಾಪಟ್ಟೆ ಟ್ರಾಲ್ ಆದರೆ ನಿಮ್ಮದೊಂದು ಜಗದೀಶ್ ಅವ್ರನ್ನ ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾ ಇದ್ದಿದ್ದಂಥ ಆಡಿಯೋ ಅಲ್ಲಿ ಸಾಂಗೇ ಮಾಡಿಬಿಟ್ಟಿದ್ದಾರೆ. ನೋಡಿದ್ರೆ ಅದನ್ನು? ಇಲ್ಲ, ಪೂರ್ತಿ ನೋಡೋಕ್ಕಾಗಿಲ್ಲ. ಹೇಳಿದ್ರು, ಈಗಲೂ ಕೆಲವರು ಹೇಳಿದ್ರು ಸಾಂಗ್ ಎಲ್ಲ ತುಂಬ ಬಂದಿದೆ ಅದು ಅಂತ. ಇನ್ನೂ ನೋಡ್ಬೇಕು, ನಾನು ಬೆಳಗ್ಗೆಯಿಂದ ಕಂಟಿನ್ಯೂಸ್ ಇಂಟರ್ವ್ಯೂದಲ್ಲಿ ಇದ್ದಿದ್ದರಿಂದ ನೋಡೋಕ್ಕಾಗಿಲ್ಲ, ಇನ್ನೂ ಮೊಬೈಲ್ ಸಿಕ್ಕಿಲ್ಲ. ಸೊ ಅದು ನೋಡಬೇಕು, ಭಾಳ ಕುತೂಹಲ ಇದೆ. ತುಂಬ ಟ್ರೋಲ್ಗಳಾಗಿರೋದಿದೆ, ಹಾಗಾಗಿ ತುಂಬ ಕುತೂಹಲ ಇದೆ. ಇದಕ್ಕೆ ಕ್ಲಾರಿಟಿ ಕೂಡ ನಾನು ಕೊಡ್ತೀನಿ. ಸಾಕಷ್ಟು ಪಾಸಿಟಿವ್ ರೀತಿಯಲ್ಲಿ ಟ್ರಾಲ್ ಆಗಿದ್ದು ಅಂದರೆ ಈ ಸಲ ಚೈತ್ರಾ ಕುಂದಾಪುರ ಅವರು ಅಂತ, ಅಂದರೆ ಒಂದು ದೇವಿ ಥರ ಆಗಿರ್ಬೋದು. ಅದು ಜಲಕ್ಕೂ ಕೂಡ ತೋರಿಸಿದ್ರು ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ. ಅಂದರೆ ಚೈತ್ರ ಅವರಿದ್ದರೆ ಅಲ್ಲೊಂದು ಕಡೆ ಒಂದು ಜಗಳ ಇರುತ್ತೆ ಅನ್ನೋದು ಕೂಡ ಖುಷಿ ಇದೆ. ಅಂದರೆ ಅದು ನಾನು ಈ ಟ್ರೋಲ್ಗಳನ್ನು, ಮೀಮ್ಸ್ನ, ಟೀಕೆಗಳನ್ನು, ಟಿಪ್ಪಣಿಗಳನ್ನು ಬದುಕಿನಲ್ಲಿ ಸದಾ ಬಹಳ ಸ್ಪೋರ್ಟಿವ್ ಆಗಿ ತೊಗೊಂಡಿರೋಳು. ಅದಿದ್ದ ಕಾರಣಕ್ಕೆ ನಾನು ಇಲ್ಲಿ ತನಕ ಬಂದಿದ್ದೇನೆ ಅನ್ನೋದನ್ನು ನಂಬಿದವಳು ನಾನು. ಸೊ ಮತ್ತು ಮಾರ್ಕೆಟಲ್ಲಿ ವ್ಯಾಲ್ಯೂ ಇರೋ ಕುದುರೆಗಳ ಬಗ್ಗೆ ಮಾತ್ರ ಜನ ಮಾತಾಡ್ತಾರೆ ಅಂತ ನಂಬ್ತೀನಿ. ಅದು ಪಾಸಿಟಿವೋ ನೆಗೆಟಿವೋ, ನೀವು ಮಾರ್ಕೆಟಲ್ಲಿ ಓಡ್ತಾ ಇದ್ದರೆ ಮಾತ್ರ ನಿಮ್ಮ ಬಗ್ಗೆ ಜನ ಮಾತಾಡ್ತಾರೆ. ಸೊ ನನಗೆ ಅದ್ರ ವಿಷಯದಲ್ಲಿ ಖುಷಿ ಇದೆ. ನಾನು ಅದನ್ನು ಅಷ್ಟೇ ಸ್ಪೋರ್ಟಿವ್ ಆಗಿ ತೊಗೊಳ್ತೀನಿ. ಈಗ ಚೈತ್ರ ಅವರು ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದಾರೆ? ಅಂದರೆ ಈಗ ರಿಯಾಲಿಟಿ ಶೋ ಬೇಡ ಅಂತಿದ್ರಿ, ರಿಯಾಲಿಟಿ ಶೋಗೆ ಹೋಗಿದ್ದೀರಾ. ಈಗ ಆ್ಯಕ್ಟಿಂಗ್ ಕಡೆ ಏನಾದರೂ ಹೋಗ್ತಾರಾ ಚೈತ್ರ ಅವರು? ಸಿನಿಮಾ ಅಲ್ಲಿ ಸೀರಿಯಲ್ಗಳಲ್ಲಿ ನೋಡೋ ಅವಕಾಶ ಏನಾದರೂ ಇದೆಯಾ? ಇಲ್ಲ, ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ. ಬಟ್ ಇಲ್ಲಿ ತನಕ ನನ್ನ ಮನಸ್ಸಿನಲ್ಲಿ ಆ ಯೋಚನೆ ಇಲ್ಲಿ ತನಕ ಬಂದಿಲ್ಲ. ಯಾಕಂದರೆ ಅದು ನನಗೆ ಸೆಟ್ ಆಗುತ್ತೋ ಇಲ್ಲೋ ನನಗೆ ಅದ್ರ ಬಗ್ಗೆ ಯಾವುದೇ ಕಲ್ಪನೆಗಳು ಇಲ್ಲ. ಸೊ ಹಾಗಾಗಿ ಅದರ ಯೋಚನೆನೂ ಮಾಡಿಲ್ಲ, ಮತ್ತು ಅದ್ರ ಬಗ್ಗೆ ಯಾವ ಮಾತುಕತೆಗಳು ಆಗಿಲ್ಲ. ಹಾಗಾಗಿ ನೋಡೋದು, ನಾನು ಯಾವುದನ್ನು ಹೀಗೆ ಅಂತ ನಿರ್ಧಾರ ಮಾಡ್ಕೊಂಡು ಹೋದವಳಲ್ಲ. ಬಂದಿದ್ದನ್ನು ಬಂದಾಗ ಸ್ವೀಕಾರ ಮಾಡಿದಳು. ನೋಡ್ಬೇಕು ಅದೇನಾಗುತ್ತೆ ಅಂತ. ಹಾಗೆ ಬಿಗ್ ಬಾಸ್ ಮನೆಯಿಂದ ನೀವು ಡಾಕ್ಟರ್ನ, ಅಂದರೆ ಒಂದು ವಿಷಯಕ್ಕೆ ಡಾಕ್ಟರ್ನ ಭೇಟಿ ಮಾಡಿ ಮನೆಯಿಂದ ಒಳಗಡೆ ಬಂದಮೇಲೆ ಕಂಟೆಸ್ಟೆಂಟ್ಸ್ಗೆಲ್ಲ ಒಂದಷ್ಟು ವಿಚಾರಗಳನ್ನು ಹೇಳ್ತೀರಾ. 15-20 ನಿಮಿಷ ನಾನು ಮಾತಾಡಿದೆ ಅಂತ ಕೂಡ ಸುದೀಪ್ ಸರ್ ಹತ್ರ ನೀವು ವಾದ ಮಾಡ್ತೀರಾ. ಏನಾಯಿತು, ನಿಜವಾಗ್ಲೂ ಮಾತಾಡಿದ್ರಾ ಅಥವಾ ಪ್ರೋಟೋಕಾಲ್ನ ಬ್ರೇಕ್ ಮಾಡಿದೆ ಅನ್ನೋದಿದೆಯಾ? ಹೌದು, ಖಂಡಿತ ಪ್ರೋಟೋಕಾಲ್ ಬ್ರೇಕ್ ಮಾಡಬಾರ್ದಾಗಿತ್ತು. ಸುದೀಪ್ ಸರ್ ಅದನ್ನೇ ಹೇಳ್ತಾರೆ, ಮಾತಾಡಿದ್ದು ತಪ್ಪು, ಮಾತಾಡಿದ್ದನ್ನು ಬಂದು ಹೇಳಿದ್ದು ತಪ್ಪು ಅಂತ. ಪ್ರೋಟೋಕಾಲ್ ಬ್ರೇಕ್ ಮಾಡಬಾರ್ದಾಗಿತ್ತು. ನಿಮ್ಗೆ ಗೊತ್ತಲ್ಲ, ನಾವು ಸಹಜವಾಗಿ ಸ್ವಲ್ಪ ಮಾತು ಜರ್ನಲಿಸ್ಟ್ಗಳು ಅಂದಾಗ ಎಲ್ಲಿ ಸಿಕ್ಕಿದ್ರು ಅಲ್ಲಿ ಮಾತಿಗೆ ಎಳೆಯೋದು, ಒಂಚೂರು ಕೆದಕೋದು ಎಲ್ಲ ಸಹಜವಾಗಿ ಬಂದಿರೋ ಬುದ್ಧಿ ನಮಗೆ. ಸೊ ಅದು ನಾನು ಇಲ್ಲ ಅಂತ ಹೇಳೋದೇ ಇಲ್ಲ. ಸೊ ಆ ಪ್ರೋಟೋಕಾಲ್ನ ಬ್ರೇಕ್ ಮಾಡಬಾರ್ದಾಗಿತ್ತು ನಾನು. ಯಾಕಂದರೆ ಅಲ್ಲಿ ಎಲ್ಲವೂ ಪ್ರೋಟೋಕಾಲೇ. ಮೈಕ್ ಹಾಕೋದು, ಏನು ನಿದ್ದೆ ಮಾಡಬಾರ್ದು ಅನ್ನೋದು, ಪ್ರತಿಯೊಂದು ಕೂಡ ಪ್ರೋಟೋಕಾಲೇ ಆಗಿರೋದ್ರಿಂದ ಅದೆಲ್ಲವನ್ನೂ ಪಾಲನೆ ಮಾಡ್ಕೊಂಡು ಬಂದಿದ್ದು ನಾನು. ಅದನ್ನು ಪಾಲಿಸಬೇಕಾಗಿತ್ತು ಅನ್ನೋದೊಂದಿದೆ. ಅದ್ರ ಬಗ್ಗೆ ಬೇಜಾರಿದೆ. ಈಗ ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.